ರಾಣಿ ಯಾಕೆ ಏನಾಯ್ತು? ಅಲ್ಲಿ ನಿಮ್ ಮಗಳು ಏನ್ ಮಾಡಕತ್ತಾಳ ಅಂತ ನೋಡ್ ಬರ್ರಿ. ಅಯ್ಯೋ ದೇವ್ರ, ಮತ್ತೇನ್ ಚೇಷ್ಟೆ ಮಾಡಾಕತ್ಲಪ್ಪ ಈಕಿ? ಮಕ್ಳು ಕೂಡ ಸೇರಿ ಗಿರ್ಗಿಟ್ಲೆ ಆಡಕತ್ತಾಳ್ರಿ. ಅಷ್ಟನ ನಾ ಇನ್ನೇನೋ ಮಾಡಾಕತ್ತಾಳೇನೋ ಅನ್ಕೊಂಡೆ. ಅಯ್ಯೋ ನಿಮ್ಮ ಹತ್ರ ಹೇಳಿ ಏನು ಲಾಭ ಇಲ್ರಿ. ನಾನು ಅಜ್ಜವಂಗ ಹೇಳ್ತೀನಿ ಬಿಡ್ರಿ. ಅಜ್ಜವ ಅಜ್ಜ ಯಾಕ ನಿಮ್ ದನಿ ಬಾಳ ಜೋಳ ಕೇಳ್ಸಕತ್ತೈತಿ. ಅಜ್ಜಮ್ಮ ಅದು ಏನಿಲ್ರಿ, ನಮ್ ಚಿತ್ತಿ ಹುಡುಗರು ಕೂಡ ಸೇರಿ ಗಿರ್ಗಿಟ್ಲೆ ಆಡಕತ್ತಾಳ್ರಿ. ಅದನ್ನ ಹೇಳ ಅಂತ ನಿಮ್ಮ ಹತ್ರ ಹೊಂಟ್ರಿ. ಅಷ್ಟಾಗಿ ನೀವೇ ಬಂದ್ರಿ. ಆಡ್ಕೊಳ್ಳಿ ಬಿಡು, ಆಕಿಗೆ ಹೆಂಗ್ ಸಂತೋಷ ಆಗ್ತದ ಹಂಗ ಆಡ್ಕೊಳ್ಳಿ ಬಿಡು. ಅಯ್ಯ ಏನ್ ಮಾತೊಂದು ಆಡ್ಲಕತ್ತೀರಿ ಅಜ್ಜಮ್ಮ? ನಾಳೆ ಹೋಗಳು ಇವತ್ತೇ ಹೋಗ್ಲಿ ಅಂತೀರೇನು? ಮನಹಾಳ್ ಬೂಳಿ, ಯಾಕೆ ಹಿಂಗ್ ಮಾತಾಡಕತ್ತಿ? ನಿಂಗೇನಾದ್ರು ತಲೆಗೆಲೆ ತಿರ್ಗಕತ್ತೈತೇನು? ಕ್ಷಮಿಸಿ ಅಜ್ಜಮ್ಮ, ನಾ ಹಂಗ ಹೇಳಿಲ್ಲ. ನಮ್ ಚಿತ್ತಿಗೆ ಏನಾರ ಆತಂದ್ರ ನಂಗೂ ತಡ್ಕೊಳಕ್ ಆಗಂಗಿಲ್ರಿ. ಅದಕ್ಕ ಹಂಗ ಹೇಳ್ದೆ. ನಾನೇನಾರ ತಪ್ಪಾಗ ಅಂದಿದ್ರ ನನ್ ಕ್ಷಮಿಸ್ಬಿಡಿ ಅಜ್ಜಮ್ಮ. ನೀನ್ ಯಾಕೆ ಹಿಂಗ್ ಕೈ ಮುಗಿಯಾಕತ್ತಿ ಬಿಡೋ ತಾಯಿ? ನೀನ್ ಹೇಳಿದ ಮಾತು ಕೇಳಿದ ಸತ್ಯ. 20 ವರ್ಷದಿಂದ ನನ್ನ ಎದೆಯಾಗ ಹಿಂಗ ಕೊರೆಯಾಕತ್ತತಿ. ನನ್ ಮಗಳು ಎಷ್ಟು ಚಂದ ಬೆಳೆಯಾಕತ್ತಾಳ ಅಂತ ಒಂದಿನಾರು ನೋಡಿದ್ದೇ ಇಲ್ಲ. ಯಾವಾಗ ಸಾಯ್ತಾಳೋ ಅಂತ ಸಂತ ಪಡೋದಾಗತ್ತೆ. ಸಾಕ್ ನಿಲ್ಸೆ ಬಾಗಿ, ಯಾಕೆ ಸುಮ್ಮನೆ ಅಳ್ತೀಯ? ಚಿತ್ತಿಗೇನು ಆಗಕ್ಕಿಲ್ಲ, ಅವ್ಳು ಬದುಕ್ತಾಳ. ಅವಳ ಆಯಸ್ಸು ಗಟ್ಟಿಯಾಗೈತೆ. ಅತ್ತೆ, ನಿಮ್ ಬಾಯಾರ್ಕಿಂದ ಹಂಗಾದ್ರೆ ಸಾಕು. ಇಂಥದ್ದೊಂದು ಮಾತು ಆ ದೇವ್ರ ಬಾಯಿಂದ ಬರ್ಬೇಕು, ಇಲ್ಲಾಂದ್ರೆ ಡಾಕ್ಟರ್ ಬಾಯಾಗಿಂದಾರ ಬರ್ಬೇಕು. ಬಂದೈತಲ್ಲ, ಆ ದೇವ್ರ ಬಾಯಿಂದ ಬಂದೈತಲ್ಲ. ನಮ್ ಪರ್ಕೋಡಿ ಮಠದ ಗುರು ಅಂದ್ರ ಸಾಕ್ಷಾತ್ ದೇವ್ರಿದ್ದಂಗ. ಅವರೇ ಹೇಳಾರಲ್ಲ, ಆಕಿ ಆಯಸ್ಸು ಗಟ್ಟಿಯಾಗದ, ಏನು ಆಗಂಗಿಲ್ಲ ಹೋಗ್ರಿ ಅಂತ. ಅವ್ರು ಹೇಳ್ತಾರ ಬಿಡ್ರಿ. ನೀನು ಮುತ್ತೈದೆಯಾಗಿ ಸಾಯ್ತಿ ಅಂತ ನನಗೂ ಹೇಳಿದ್ರು. ಕರೆ ಹೌದಲ್ಲ, ಅವ್ರು ಹೇಳಿ 1 ವರ್ಷನೂ ಆಗಿಲ್ಲ. ಇವ್ರು ಬರ್ಲಾರ್ದ ಜಾಗಕ್ಕೆ ಹೋಗೇ ಬಿಟ್ರಲ್ಲ. ಆ ವಿಚಾರ ಈಗ ಯಾಕ? ಒಳ್ಳೇದೇನು ಹೇಳದ ಅದ್ರ ಬಗ್ಗೆ ಯೋಚನೆ ಮಾಡು. ಅವ್ರು ಹೇಳಿದ್ರಾಗ ಅಲ್ಲೊಂದು ಇಲ್ಲೊಂದು ಆಗ್ದ ಇರ್ಬೋದು, ಆದ್ರ 199 ಆಗ್ಯಾದ ಇಲ್ಲ ನೋಡು. ಆ ನಿಮ್ಮ ಡಾಕ್ಟ್ರು ಈಕಿ 3 ವರ್ಷದ ಮ್ಯಾಲ ಬದುಕೋದಿಲ್ಲ ಅಂತಂದಿದ್ನಲ್ಲ, ಈಗ ಆಕಿಗೆ 23 ವರ್ಷ ಆತು. ಇನ್ನು ಆರಾಮಿಲ್ಲೇನು? ಮಕ್ಕಳು ಕೂಡ ಆಡೋದನ್ನ ನೋಡಿಲ್ಲೇನು? ಆಕಿ ಬಾಳ್ತಾಳ, ಚಲೋ ಬಾಳ್ತಾಳ. ಅನ್ನಕ್ಕಿ ನನ್ಗೈತಿ. ಹೌದು ಅಜ್ಜವ, ಆಕಿ ಮುಖದಾಗ ಸುಕ್ಕ ಬೀಳೋವರೆಗೂ ಆಕಿ ಬಾಳ್ಬೇಕು. ನನಗೂ ಅದ ಆಸೆ ಐತಿ. ಆಕಿ ಜೀವನದಾಗ ಏನೇನ್ ಸುಖ ಆಯ್ತು ಅದೆಲ್ಲಾನು ಅನುಭವಿಸೇ ಹೋಗ್ಬೇಕು. ನನಗ ನಮ್ ಚಿತ್ತಿ ಮೇಲೆ ಬಾಳ ಕನ್ಸೈತಿ. ಆ ದೇವ್ರಿಗೆ ಏನಾರ ಕರಡಿ ಕಮ್ಮಿ ಆಗಿ ಹೆಚ್ಚು ಕಮ್ಮಿ ಆತಂದ್ರ ಹಂಗಾಗ ಮುಂದ ನಮ್ ಚಿತ್ತಿಗೊಂದು ಲಗ್ನಾರ ಆಗಿರ್ಬೇಕು ಅನ್ನೋ ಕನಸೈತಿ. ಹೌದು ಅಜ್ಜವ, ಆಕಿ ಹೋಗಕ್ಕಿಂತ ಮುಂಚೆ ಎಲ್ಲ ಸುಖನು ಅನುಭವಿಸೇ ಹೋಗ್ಬೇಕ್ರಿ. ಆಕಿ ಹೋಗಕ್ಕಿಂತ ಮುಂಚೆ ಒಂದ್ ಮಗನ್ ಹೆತ್ಕೊಟ್ಲು ಅಂದ್ರ ಅದು ಆಕಿ ಪ್ರತಿರೂಪ ಅಂತ ಆ ಮಗನ್ ನಾನ ಜೋಪಾನ ಮಾಡ್ತೀನ್ರಿ. ಆಕಿ ಮಗುನ ನನ್ನ ಉಡಿಯಾಗ ಹಾಕೊಂಡು ಆಟ ಆಡಿಸ್ಬೇಕು ಅಂತ ಕನಸು ಕಂಡಿನ್ರಿ.